ಸ್ನೇಹಿತರೆ, ಸಮೀರ್ ಎಂಬಿ ಕಳೆದ 4-5 ದಿನಗಳಿಂದ ಇಡೀ ಕರ್ನಾಟಕದಲ್ಲಿ ಸುದ್ದಿ ಮಾಡ್ತಿರುವಂತ ಹೆಸರು. ಸಮೀರ್ ಕಳೆದ 5 ದಿನಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಒಂದು ಒಡೆಯರ್ ಕುಟುಂಬದ ಮತ್ತು ಆ ಕುಟುಂಬ ಅಲ್ಲಿನ ಜನರಿಗೆ ಮಾಡುತ್ತಿರುವ ಅನ್ಯಾಯದ ವಿರುದ್ಧ ಒಂದು ವಿಡಿಯೋನ ಮಾಡಿರ್ತಾರೆ. ಆ ವಿಡಿಯೋ ಎಷ್ಟರ ಮಟ್ಟಿಗೆ ರೀಚ್ ಆಯ್ತಪ್ಪ ಅಂತಾದ್ರೆ ಸುಮಾರು 1 ಕೋಟಿಗೆ ಹೆಚ್ಚು ಜನ ಆ ವಿಡಿಯೋನ ಕೇವಲ 5 ದಿನಗಳಿಂದ ನೋಡಿರ್ತಾರೆ. ಸಹಜವಾಗಿ ಒಂದಷ್ಟು ಜನ ಸಮೀರ್ ವಿರುದ್ಧ ಪರವಾಗಿ, ಮತ್ತೊಂದಷ್ಟು ಜನ ಸಮೀರ್ ವಿರುದ್ಧವಾಗಿ ಚರ್ಚೆಗಳು ಶುರು ಮಾಡ್ತಾರೆ. ಈಗಿರುವಾಗ ಸಮೀರ್ಗೆ ಬೆದರಿಕೆ ಕರೆಗಳು, ಕೊಲ್ಲುವ ಬೆದರಿಕೆಗಳು ಶುರುವಾಗ್ತವೆ. ಇದರಿಂದ ಸಮೀರ್ ಮತ್ತು ಆತನ ಕುಟುಂಬ ಆತಂಕಕ್ಕೊಳಗಾಗ್ತದೆ. ಸ್ನೇಹಿತರ, ಸಮೀರ್ ಇಲ್ಲಿ ಹೇಳಿರುವುದು ಯಾವುದೇ ಕಟ್ಟುಕತೆ ಇಲ್ಲ ಅಥವಾ ನಮಗೆ ಯಾರಿಗೂ ತಿಳಿಯದ ಕಥೆ ಇಲ್ಲ. ಬಹಳಷ್ಟು ವರ್ಷಗಳಿಂದ ಈ ವಿಷಯಗಳ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುತ್ತಲೇ ಇರ್ತದೆ. ಹಾಗಾದ್ರೆ ಅವರಿಗೆಲ್ಲ ಇದೇ ರೀತಿಯ ಬೆದರಿಕೆ ಕರೆಗಳು ಬಂದಿದೆಯಾ? ಖಂಡಿತವಾಗಿ ಹೌದು. ಸಾಕಷ್ಟು ವಿಡಿಯೋಗಳನ್ನ ಯೂಟ್ಯೂಬ್ ನಿಂದ ಡಿಲೀಟ್ ಕೂಡ ಮಾಡಿಸಲಾಗಿದೆ. ಹಾಗಾದ್ರೆ ಆ ವಿಡಿಯೋಗಳನ್ನ ಡಿಲೀಟ್ ಮಾಡಿಸುವಷ್ಟು ಪ್ರಭಾವಶಾಲಿ ಯಾರು? ಕೊಲೆ ಬೆದರಿಕೆ ಹಾಕಿಸುವಷ್ಟು ಪ್ರಭಾವಶಾಲಿ ಯಾರು? ಮತ್ತು ಯಾಕೆ ಬೆದರಿಕೆ ಹಾಕಿಸಬೇಕು? ಯಾವುದೇ ವ್ಯಕ್ತಿ ತಾನು ತಪ್ಪು ಮಾಡಿಲ್ಲ ಅಂತಾದ್ರೆ ಇಷ್ಟೆಲ್ಲ ಹರಸಾಹಸ ಯಾಕೆ ಮಾಡಬೇಕು?